ನಮಸ್ಕಾರ ಸ್ನೇಹಿತರೆ, ಸ್ವಾಗತ ಇವತ್ತಿನ ಬ್ಲಾಗಿಗೆ. ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ರ ಅನ್ಕೊಂತೀನಿ. ಟೈಮ್ ಬಂದ್ಬಿಟ್ಟು ಇವಾಗ ಬೆಳಗ್ಗೆ 8:30 ಆಗಿದೆ. ನಾನು ಇವತ್ತು ಬೆಳಗ್ಗೆ ವ್ಲಾಗ್ ನ ಸ್ಟಾರ್ಟ್ ಮಾಡ್ಕೊಂಡ್ಬಿಟ್ಟಿದ್ದೀನಿ. ಇವತ್ತು ನಂಗೆ ಸುಮಾರು ಕೆಲಸಗಳಿದೆ ಮುಗ್ಸಕ್ಕೆ. ಹೊರಗಡೆ ಅಂತ ನಾನು ಹೋಗ್ತಾ ಇಲ್ಲ, ಯಾಕಂತಂದ್ರೆ ನಂಗೆ ಒಂದ್ ಸ್ವಲ್ಪ ಹಳೆ ಕೆಲಸದವ್ರು ಬರ್ತಾ ಇದಾರೆ ನಮ್ಮ ಮನೆಗೆ. ಅವ್ರದೆಲ್ಲ ಒಂದ್ ಸ್ವಲ್ಪ ಲೆಕ್ಕಾಚಾರ ಮಾಡಿ ಅವ್ರದ್ದು ಪೇಮೆಂಟ್ ಎಲ್ಲ ಮಾಡೋದಿದೆ. ಇವತ್ತೆಲ್ಲ ಅವ್ರು ಬರ್ತಾ ಇದಾರೆ, ಅದನ್ನ ಮುಗಿಸ್ಕೊಳ್ಳೋಣ. ನಾವು ಅಮ್ಮಂಗೆ ಕಾಫಿ ತರ ಕೇಳಿದೀನಿ. ಇವಾಗ ಕಾಫಿ ಕುಡ್ಕೊಂಡ್ಬಿಟ್ಟು ಮುಂದಿನ ಕತೆ ಏನಂತ ಬಿಟ್ಟು ನೋಡೋಣ. ಆಮೇಲೆ ಇವತ್ತು ನಾನು ಬರ್ತ್ ಸರ್ಟಿಫಿಕೇಟ್ ಬೇರೆ ತರೋದಿದೆ. ಹೋಗ್ಬಿಟ್ಟು ನಮ್ಮ ಪಾಪದ ಬರ್ತ್ ಸರ್ಟಿಫಿಕೇಟು ತುಂಬ ಇಂಪಾರ್ಟೆಂಟ್ ಇದೆ. ಬರ್ತ್ ಸರ್ಟಿಫಿಕೇಟ್ ತರೋದು ಯಾಕೆ ಅಂತ ಹೇಳ್ತೀನಿ ನಿಮಗೆ. ತರಕ್ಕೆ ಹೋಗ್ಬೇಕಾದ್ರೆ ಕಾಫಿ ರೆಡಿ. ಸ್ನಾನ ಮಾಡ್ಲಾರ್ದೆ ಲಾಗ್ ಸ್ಟಾರ್ಟ್ ಮಾಡ್ಕೊಂಡಿದ್ದೀವಿ. ಬೆಳಗ್ಗೆನೆ ವ್ಲಾಗ್ ಸ್ಟಾರ್ಟ್ ಮಾಡೋಣ ಅಂತ ಹೇಳ್ಬಿಟ್ಟು ಇವತ್ತು ವ್ಲಾಗನ್ನ ಸ್ಟಾರ್ಟ್ ಮಾಡಿದ್ದೀನಿ. ಎಷ್ಟಾಗಿ 8:30 ಟೈಮ್? 8:30 ಆಗಿದೆ. ಸೊ ಬನ್ನಿ ಸ್ನೇಹಿತರೆ, ಬೆಳಗ್ಗೆ ಇವಾಗ ಕಾಫಿ ಕುಡಿದ್ಬಿಟ್ಟು ಬೆಳಗಿನ ಜಾವ 8:30ಗೆ ಎಂಜಾಯ್ ಮಾಡೋಣ. ಇಲ್ಲಿ ನೋಡಿ ಸ್ನೇಹಿತರೆ, ಇಲ್ಲಿ ಇಟ್ಟಿದೀವಲ್ಲ, ಅವಾಗಿಂದ ನಮ್ಮ ಅಮ್ಮ ಇಲ್ಲಿ ಕುತ್ಕೊಂಡ್ಬಿಟ್ಟು ಆ ಬುದ್ಧ ನೋಡ್ತಾನೆ ಅವರೇ ಏನು ಬುದ್ಧಿಸಮಿ ಜಾಯ್ನ್ ಆಗ್ಬಿಡ್ತಾರೆ ನಮ್ಮ ಅಮ್ಮ. ಏನಮ್ಮ ಜಾತಿ ಪರಿವರ್ತನೆ ಮಾಡಿಕೊಳ್ಳುತ್ತೀರೋ? ಇಲ್ಲಪ್ಪ, ನನ್ಗೆ ಅದು ಒಂಥರ ಖುಷಿ ಅನ್ಸುತ್ತೆ ಅದು ನೋಡಿದ್ರೆ. ಆ ಖುಷಿ ಬಿಟ್ಟಾಕ್ರಿ. ಆ ಬುದ್ಧನ್ ತೋರ್ಸ್ಬೇಕಾದ್ರೆ ನೋಡದೆ ಇದೇನಕ್ಕಮ್ಮ ಗಿಡ ಹಿಂಗ್ ಒಣಗೋಗ್ತದೆ ಫುಲ್. ಇದು ಈ ಕಡೆ ಇರೋದು ಎಷ್ಟು ಚೆನ್ನಾಗಿತ್ತು. ಚಿಕ್ಕ ಗಿಡದಲ್ಲಿ ಒಂಥರ ಮರ ತರ ಇತ್ತಿದು, ಹಿಂಗೆ ಬೆಳ್ಕೊಂಡಿತ್ತು ಫುಲ್. ಯಾಕೆ ಹಿಂಗ್ ಒಣಗೋಗ್ಬಿಟ್ಟಿದೆ? ಒಳಗಡೆ ಬೇರಿಂದ ಒಣಗ್ತಾ ಇದೆ. ಎಲ್ಲ ಪಾಟ್ಗಳು ಹಂಗೆ ಆಗ್ತಾ ಇದಾವ್ರ. ಅಕ್ಕಿ ಬೇಸಿಗೆ ಎಲ್ಲ ರೀಪಾಟ್ ಮಾಡ್ಬೇಕೆಲ್ಲಾನು. ಅದೇ ಇವತ್ತು ಅಶೋಕ್ ಬರ್ತಾರೆ. ಬಂದ್ಮೇಲೆ ಒಂದ್ ಸ್ವಲ್ಪ ಗೊಬ್ಬರ ಅದೆಲ್ಲ ತಂದ್ಬಿಟ್ಟು ನಮ್ಮ ಅಮ್ಮಂಗೆ ಏನ್ ಗೊತ್ತಾ ಸ್ನೇಹಿತರೆ, ಮೇನ್ ಹೂವು ಬೇಕು ನಮ್ಮ ಅಮ್ಮಂಗೆ. ಸೊ ತಿಂಡಿ ಬಂತು ನೋಡಿ ಸ್ನೇಹಿತರೆ. ಬೆಳಗ್ಗೆ ಪಡ್ಡುಗಳು ಹೆಂಗಿರ್ತವೆ. ಯಾರು ಕಂಡಿಡಿದಾರೆ ನಾನು ನೋಡ್ರಿ ಸ್ನೇಹಿತರೆ. ಈ ಪಡ್ಡನ್ನ ಹೆಂಗೈತೆ ನೋಡ್ರಿ, ಗುಂಡು ಯಾರಮ್ಮ ಕಂಡಿಡಿದ್ದು ಪಡ್ಡನ್ನ? ಅದ್ ಹೆಂಗೆ ಅಂದ್ರೆ ಸ್ನೇಹಿತರೆ ನಾನು ಹೇಳ್ತೀನಿ ಕೇಳ್ರಿ. ಒಂದ್ಸಲ ಒಬ್ರ ಮನೇಲಿ ದೋಸೆ ಮಾಡಿದ್ರು ಅಂದ್ರೆ ಅವತ್ತಿನ ದಿವಸ ದೋಸೆ, ಅದ್ರ ನೆಕ್ಸ್ಟ್ ಡೇ ಸೆಟ್ ದೋಸೆ, ಅದ್ರ ನೆಕ್ಸ್ಟ್ ಡೇ ಅದೇ ಹಿಟ್ಟಲ್ಲಿ ಪಡ್ಡು, ಅದ್ರ ನೆಕ್ಸ್ಟ್ ಡೇ ಅದೇ ಹಿಟ್ಟಲ್ಲಿ ಉತ್ತಪ್ಪ. ಹಿಂಗೆ ಒಂದ್ 4-5 ದಿವಸ ಅನ್ಕೊಂಡು ಒಂದ್ ವಾರ ಕಳೆದ್ ಬಿಡ್ತಾರೆ. ಅದ್ರಲ್ಲಿ ಸೋಮವಾರ ದೋಸೆ ಮಾಡಿದ್ರು ಅಂದ್ರೆ ಮುಗ್ದಾಯ್ತು ಕತೆ. ಶುಕ್ರವಾರ ತನಕ ಎಲ್ಲ ಅದೇ ಹಿಟ್ಟಿಂದ ಎಲ್ಲ ಬೇರೆ ವೆರೈಟಿ ತಿಂಡಿಗಳು ಮಾಡ್ತಾರೆ. ಸೊ ಹೊರಟಿದೆ ನೋಡಿ ಸ್ನೇಹಿತರೆ. ನಾನು ನಮ್ಮ ಇವಾಗ ಮದರ್ಹುಡ್ ಹಾಸ್ಪಿಟ್ಲ್ಗೆ, ಅಲ್ಲೇ ನಮ್ಮ ಪಾಪು ಹುಟ್ಟಿದ್ ನಿಮ್ಗೆಲ್ಲ ಗೊತ್ತಿದೆ. ಸೊ ಅಲ್ಲಿ ನಾವು ಬರ್ತ್ ಸರ್ಟಿಫಿಕೇಟ್ ಕಲೆಕ್ಟ್ ಮಾಡ್ಕೊಳಕ್ ಹೋಗ್ತಾ ಇದೀನಿ. ಇವಾಗ ಏನು ಅಂದ್ರೆ ಸ್ನೇಹಿತರೆ, ಮೈನ್ ಇವಾಗ ಪೂಜಾಗೆ ಮತ್ತೆ ಖುಷಿಗೆ ನನ್ನ ಪಾಪುಗೆ ನಾನು ಗುಲ್ಬರ್ಗದಿಂದ ಕರ್ಕೊಂಡ್ಬರ್ಬೇಕು. ಸೊ ಅವ್ರಿಗೆ ಕರ್ಕೊಂಡ್ಬರಕ್ಕೆ ಅಂತ ನಾನು ಏನ್ ಮಾಡಿದೀನಿ, ಫ್ಲೈಟ್ ಬುಕ್ ಮಾಡಿದೀನಿ. ಫ್ಲೈಟ್ ಅಲ್ಲಿ ಏನು ಅಂತಂದ್ರೆ ಅಲ್ಲಿ ID ಕಾರ್ಡ್ ಇಲ್ಲದೆ ಒಳಗಡೆ ಯಾರಿಗೂ ಬಿಡೋದಿಲ್ಲ. ಚಿಕ್ಕ ಮಗು ಆಗ್ಲಿ ದೊಡ್ಡವರಾಗ್ಲಿ ID ಕಾರ್ಡ್ ತೋರಿಸಲೇಬೇಕು. ಪಾಪುಗೆ ID ಕಾರ್ಡ್ ಅಂತ ಏನೂ ಇಲ್ಲ, ಬರೀ ಬರ್ತ್ ಸರ್ಟಿಫಿಕೇಟ್ ಒಂದೇ ಇರೋದು. ಸೊ ಸದ್ಯಕ್ಕೆ ಬರ್ತ್ ಸರ್ಟಿಫಿಕೇಟ್ ಇದೆ ID ಕಾರ್ಡ್ ತರ ಕೆಲಸ ಮಾಡುತ್ತೆ. ಸೊ ಆ ರೀಸನ್ ಇಂದ ಬರ್ತ್ ಸರ್ಟಿಫಿಕೇಟ್ ತುಂಬಾ ಇಂಪಾರ್ಟೆಂಟ್ ಇದೆ ಸದ್ಯಕ್ಕೆ ನಾನು ಕಲೆಕ್ಟ್ ಮಾಡೋದು ಇವಾಗ. ಸೊ ಅದು ಡೇಟ್ ಯಾವಾಗಿದೆ ನಾವು ಪೂಜಾರಿಗೆ ಕರ್ಕೊಂಬರೋದು ಅಂತ ನಿಮಗೆ ಮುಂದೆ ಬರೋ ಬ್ಲಾಗ್ಸ್ ಅಲ್ಲಿ ಗೊತ್ತಾಗುತ್ತೆ. ಸೊ ಹೋಗೋಣ ಸ್ನೇಹಿತರೆ, ಹೋಗ್ಬಿಟ್ಟು ಫಸ್ಟ್ ಬರ್ತ್ ಸರ್ಟಿಫಿಕೇಟ್ ಅನ್ನ ಕಲೆಕ್ಟ್ ಮಾಡ್ಕೊಂಡು ಸಿಗೋಣ ಮತ್ತೆ ನಿಮ್ಮೆಲ್ರಿಗೂ. ಸೊ ಬಂದಿ ನೋಡಿ ಸ್ನೇಹಿತರೆ ಹಾಸ್ಪಿಟ್ಲಿಗೆ. ಇವಾಗ ಇಲ್ಲಿ ಕೆಳಗಡೆ ಬೇಸ್ಮೆಂಟ್ ಅಲ್ಲಿ ಇದೆ ಅವ್ರ ಆಫೀಸು, ಬರ್ತ್ ಸರ್ಟಿಫಿಕೇಟ್ ಕೊಡೋದು. ಸೊ ಹಾಸ್ಪಿಟ್ಲಿಗೆ ಬಂದೈತೆ ಸ್ನೇಹಿತರೆ. ಇವಾಗ ಬರ್ತ್ ಸರ್ಟಿಫಿಕೇಟ್ ಒಂದು ನೋಡಿ ಕಲೆಕ್ಟ್ ಮಾಡ್ಕೊಂಡೆ. ಬರ್ತ್ ಸರ್ಟಿಫಿಕೇಟ್ ಇದೇ ಮೇನ್ ಇದ್ದಿದ್ದು. ಇವಾಗ ಹೊರಡೋಣ ಇಲ್ಲಿಂದ. ಥ್ಯಾಂಕ್ ಯು ಬರ್ತ್ ಸರ್ಟಿಫಿಕೇಟ್ ಮಾಡ್ಕೊಟ್ಟಿದ್ದಕ್ಕೆ. ಇದು ಇನ್ನೊಂದು ಕಾಪಿ ಬೇಕು ಅಂದ್ರೆ ನಮ್ಗೆ ಏನೋ ಆನ್ಲೈನ್ ಅಲ್ಲಿ ಫ್ರೀ ಆಗ್ತದೆ. ಆನ್ಲೈನ್ ಅಲ್ಲಿ ಮಾಡ್ಬೋದಾ? ಆನ್ಲೈನ್ ಅಲ್ಲಿ ಓಕೆ, ಈ ನಂಬರ್ ಹಾಕಿದ್ರೆ ನಿಮಗೆ ಫ್ರೀ ಕಾಪಿ ಸಿಗ್ತದೆ. ಸಿಕ್ಬಿಡುತ್ತೆ ಆನ್ಲೈನ್ ನಮಗೆ. ಸರಿ ಸರ್, ಓಕೆ ಥ್ಯಾಂಕ್ ಯು. ಥ್ಯಾಂಕ್ ಯು. ಸೊ ನೋಡಿದ್ರಲ್ಲ ಸ್ನೇಹಿತರೆ, ಇವಾಗ ಬರ್ತ್ ಸರ್ಟಿಫಿಕೇಟ್ ಕಲೆಕ್ಟ್ ಮಾಡ್ಕೊಂಡ್ ಬಂದೆ. ಜಸ್ಟ್ ಇವಾಗ ನಮಗೆ ಒಂದು ಕಾಪಿ ಕೊಟ್ಟಿದ್ದಾರೆ ಬರ್ತ್ ಸರ್ಟಿಫಿಕೇಟ್ ಇನ್ನ. ಇನ್ನೂ ನಮಗೆ ಬೇರೆ ಕಾಪೀಸ್ ಬೇಕು ಅಂದ್ರೆ ನಾವು ಆನ್ಲೈನಲ್ಲಿ ಅಪ್ಲೈ ಮಾಡ್ಕೋಬಹುದು, ಅಥವಾ BBMP ಆಫೀಸ್ಗೆ ಹೋಗಿ ಅಲ್ಲಿಂದ ಅಪ್ಲೈ ಮಾಡ್ಕೋಬಹುದು. ಸೊ ಒಂದು ಸರ್ಟಿಫಿಕೇಟ್ ನಮಗೆ ಹಾಸ್ಪಿಟಲ್ ಕಡೆಯಿಂದ ಕೊಡ್ತಾರೆ. ಸೊ ಸರಿ ಸ್ನೇಹಿತರೆ, ಆಯ್ತು ತಗೊಳ್ಳೋದು. ಇವಾಗ ಹೋಗೋಣ ಡೈರೆಕ್ಟ್ ಮನೆಗೆ ಹೋದ್ಮೇಲೆ ಸಿಗೋಣ ಮತ್ತೆ ನಿಮ್ಮೆಲ್ರಿಗೂ. ನೋಡಿ ಸ್ನೇಹಿತರೆ, ನಾವು ಮನೆಗೆ ಹೋಗ್ತಾ ಇದ್ವಿ ಡೈರೆಕ್ಟ್ ಆಗಿ. ಇವಾಗ ನಮ್ಮಮ್ಮ ಎಲ್ಲಿ ನಿಲ್ಸೋರು ಕಾರ್ ಅಂತ ಅಂದ್ಬಿಟ್ಟು ನಿಲ್ಸು ಅಂತ ಗಡಬಡ ನಿಲ್ಸೋರು. ಇಲ್ಲಿ ನೋಡಿ ನಮ್ಮ ಹಿಂದ್ಗಡೆ ನೋಡಿ ಸ್ನೇಹಿತರೆ, ಇಲ್ಲ ಒಂದು ನರ್ಸರಿ ಇದೆ ಗಿಡದ್ದು. ಏನಂತ ಇದ್ರೆ ಅವಾಗಲೇ ಅವನೇ ಹೇಳಲಿಲ್ವಾ, ಮನೇಲಿ ಹೇಳಿದ್ನಲ್ಲ ನರ್ಸರಿಗೆ ಹೋಗ್ಬೇಕು, ಎಲ್ಲ ತೊಗೊಂಬರ್ಬೇಕು, ಎಲ್ಲ ಪಾಟ್ಗಳೆಲ್ಲ ಇದಾಗ್ತಾ ಇದೆ ಅಲ್ಲೇ. ಏನೋ ಒಂದು ಸಣ್ಣ ಮಾತು ಬಂದಿತ್ತು. ನಮ್ಮ ಮನೇಲಿ ಹೇಳಿದ್ದೀನಿ ಸ್ನೇಹಿತರೆ, ನರ್ಸರಿಗೆ ಹೋಗಿ ತರ್ಬೇಕಮ್ಮ ಎಲ್ಲ ಗೊಬ್ಬರ ಇದ್ವಿ. ಸಿಕ್ತು ನಿಲ್ಲೋಣ ಅಂದೆ ನನ್ನ ಸ್ನೇಹಿತರೆ. ಅದು ಹೆಂಗೆ ಹೇಳೋದು ನೋಡ್ಬೇಕು ನಮ್ಮಮ್ಮ. ನಿಲ್ಸು ನಾನು ಏನೋ ದಾರಿ ಇಲ್ಲ, ಏನೋ ಬಂತಂಗಿಂತ ಅಂತ ನಾನು ಅನ್ಕೊಂತ ಇದ್ದೀನಿ. ನೋಡಿದ್ರೆ ನರ್ಸರಿ ಬನ್ನಿ ಸ್ನೇಹಿತರೆ, ಹೋಗ್ಬಿಟ್ಟು ತಗೋಣ. ಹೆಂಗಿದೆ ಬಂದಿದ್ದೀವಿ. भैया थोड़ा सा मेरे को ड्राई मट्टी देना, और थोड़ा वो मिक्स वाला कंपोस्ट मिक्स थोड़ा मट्टी देना, और मेरे को यूरिया चाहिए. ब्लैक कलर में आता है दाना. हाँ, वो डाले तो फूल निकलता है ना. निकलता है. और वो मैन्योर भी देना. मैन्योर कैसा है? एक पैकेट है क्या? 5 kg का पैकेट है. हाँ, 5 kg का पैकेट दे दो. ಸೊ ಸ್ನೇಹಿತರೆ, ಇಷ್ಟೆಲ್ಲ ಐಟಮ್ ತಗೊಳ್ಳೋಣ. ಯೂರಿಯಾ ಅಂತ ಒಂದು ಬರುತ್ತೆ, ನಾನು ನಿಮಗೆ ಬೆಳಗ್ಗೆ ಹೇಳ್ತಾ ಇದ್ದೆ. ಯೂರಿಯಾ ಹಾಕಿದ್ರೆ ಗಿಡದಲ್ಲಿ ಫ್ಲವರ್ಸ್ಗಳು ತುಂಬ ಚೆನ್ನಾಗಿ ಬರ್ತವೆ. ಇಲ್ಲಿ ನೋಡಿ ಸ್ನೇಹಿತರೆ, ಎಷ್ಟು ಫ್ಲವರ್ಸ್ಗಳೆಲ್ಲ ಹಿಂಗೆ ಬೆಳೆಸಿದ್ರೆ. ಇದೆಲ್ಲ ನ್ಯಾಚುರಲ್ ಆಗೆಲ್ಲ ಬೆಳೆಯಲ್ಲ, ಇವರೆಲ್ಲ ಸೇಲ್ ಮಾಡೋಕ್ಕೆ ಯೂರಿಯಾ ಅದೆಲ್ಲ ಹಾಕ್ಬಿಟ್ಟಿರ್ತಾರೆ. ಏನಮ್ಮ ಇದಿಷ್ಟು ಗಾರ್ಡನ್ ನೋಡೋದು ಏನಿಸುತ್ತೆ, ಹಿಂಗೆ ಮನೆಗೆ ತೊಗೊಂಡೋಗ್ಬೋಣ ಅನ್ಸುತ್ತಲ್ವಾ? ಹಿಂಗೆ ತೊಗೊಂಡೋಗಿ ಮನೇಲಿ ಫಿಕ್ಸ್ ಮಾಡಿಬಿಡೋಣ. ಓಹ್, ನಮ್ಮ ಅಮ್ಮಂಗೆ ಬಿಟ್ಟರೆ ಫುಲ್ ನರ್ಸರಿನೇ ಎತ್ಕೊಂಡು ತೊಗೊಂಡೋಗ್ಬಿಡ್ತಾರೆ.
ಥ್ಯಾಂಕ್ ಯು. ಸೊ ಬಂದ್ವಿ ನೋಡಿ ಸ್ನೇಹಿತರೆ ಮನೆಗೆ ಡೈರೆಕ್ಟಾಗಿ. ಇವಾಗ ಸರ್ರ ಹೊಟ್ಟೆ ಹಸ್ವಾಗ್ತದೆ, ಮನೆಗೆ ಬಂದು ರೀಚ್ ಆಗಿದ್ದೀವಿ. ನಮ್ಮಮ್ಮ ನೋಡ್ರೆ ಬರ್ತಿದ್ದಂಗೆ ಕಾಟ್ರಿ ಮಾಡಕ್ಕೆ ಸ್ಟಾರ್ಟ್ ಈರುಳ್ಳಿ. ಏನು ಮಾಡ್ತಾ ಇದ್ದೀರ ಇವಾಗ ಅಡುಗೆ? ಮೊಟ್ಟೆ ಬುರ್ಜಿ ಮಾಡ್ಬಿಡ್ತೀನಿ, ಬೇಗ ಆಗುತ್ತೆ. ಸೊ ಎಗ್ ಬುರ್ಜಿ ಮತ್ತು ಚಪಾತಿನಾ? ಸೊ ಊಟ ಮಾಡ್ಕೊಳ್ಳೋಣ ಸ್ನೇಹಿತರೆ, ಸರ್ರ ಹೊಟ್ಟೆ ಹಸ್ವಾಗ್ತದೆ ನಮಗೆ. ಊಟ ಎಲ್ಲ ಮಾಡ್ಕೊಂಬಿಟ್ಟು ಮತ್ತೆ ಸಿಗ್ತೀನಿ ನಿಮಗೆ 15 minutes later. ಸೊ ಊಟ ಎಲ್ಲ ಮುಗಿತು ನೋಡಿ ಸ್ನೇಹಿತರೆ. ಊಟ ಎಲ್ಲ ಮುಗಿಸ್ಬಿಟ್ಟು ಕೂತಿದ್ದೀವಿ. ಟೈಮ್ ಬಂದ್ಬಿಟ್ಟು ಇವಾಗ 3:15. ಎಷ್ಟು ಶೆಕೆ ಆಗ್ತದೆ ಅಂದ್ರೆ ಮನೇಲಿ, ನಮ್ಮ ಮನೇಲಿ ಎ ಸಿ ಇದೆ, ಆದ್ರೆ ನಾವು ಇನ್ನೂ ಎ ಸಿ ಆನ್ ಮಾಡಿಲ್ಲ. ಅದಕ್ಕೆ ನಮ್ಮ ಅಮ್ಮನೂ ಫುಲ್ ಶೆಕೆ ಅಂತವ್ರೆ ರಾತ್ರಿನೂ ಕೂಡ. ಅದಕ್ಕೆ ಈಗ ಏನ್ ಪ್ಲಾನ್ ಮಾಡ್ತಾ ಇದೀನಿ ಅಂದ್ರೆ, ನಮ್ಮ ಮನೇಲಿ ಒಂದು ಏರ್ ಕೂಲರ್ ಇದೆ, ಯೂಸೇ ಮಾಡಿಲ್ಲ ಅದನ್ನ. ಸೊ ಅದನ್ನ ಸಮ್ಮರ್ ಬಂದಾಗ ಯೂಶಲಿ ಅದನ್ನ ಓಪನ್ ಮಾಡ್ತೀವಿ. ಏನಮ್ಮ ತೆಗಿಸ್ಲಾ ಏರ್ ಕೂಲರ್ ಇವಾಗ? ನಮ್ಮ ಅಮ್ಮಂದು ಅಪ್ರೂವಲ್ ತೊಗೊಂಡ್ಬಿಟ್ಟು ತೆಗಿಸೋಣ ಅಂತ ಕಾಯ್ತಾ ಇದ್ದೆ. ನಮ್ಮ ಅಮ್ಮ ತೆಗ್ಸು ಅಂತ ಹೇಳಿದಾರೆ. ಸೊ ಅದಕ್ಕೆ ಅಶೋಕ್ ಕರೆದಿದ್ದೀನಿ. ಇವಾಗ ಇಬ್ರು ಬೇಕು, ಅದನ್ನ ಇಬ್ರು ಕುತ್ಕೊಂಡ್ಬಿಟ್ಟು ಏರ್ ಕೂಲರ್ ಮೇಲ್ಗಡೆಯಿಂದ ಕೆಳಗೆ ಇಳಿಸ್ಕೋಬೇಕಾಗುತ್ತೆ. ನೋಡಿ ಸ್ನೇಹಿತರೆ, ಅಶೋಕ್ ಅವ್ರು ಬಂದಿದ್ದಾರೆ. ಫುಲ್ಲು ಶಕ್ತಿಮಾನ್ ಬಂದಂಗೆ ಬರ್ತಾರೆ ಅಶೋಕರ ಮನೆ. ಏನೇ ಸರ್ ಮುಖನೇ ಮುಚ್ಕೊಂಡು ಹೋಗ್ತಾರೆ ನೋಡ್ರಿ. ಇಲ್ಲಿ ನೋಡಿ ಸ್ನೇಹಿತರೆ, ನಾವು ಏನು ಮಾಡಿದ್ವಿ ಅಂದ್ರೆ, ಬಾತ್ರೂಮಲ್ಲಿ ನಮ್ಮ ಮನೆ ಮೇಲೆ ಒಂದು ದೊಡ್ಡ ಸಜ್ಜೆ ತರ ಜಾಗ ಇದೆ ಬಾತ್ರೂಮಲ್ಲಿ. ಸೊ ಇದ್ರೊಳಗಡೆ ಎಲ್ಲ ಸಾಮಾನು ಫುಲ್ ಖಜಾನೆ ಇದ್ದಂಗೆ ಐತೆ. ವೇಸ್ಟ್ ಸಾಮಾನುಗಳು ರೆಗ್ಯುಲರ್ ಯೂಸ್ ಮಾಡಲ್ಲ, ಅದನ್ನೆಲ್ಲ ಈ ತರ ಮೇಲ್ಗಡೆ ಜಾಗದಲ್ಲಿ ಸ್ಟೋರ್ ಮಾಡಿ ಇಟ್ಕೊಂಡಿದೀವಿ. ಇಲ್ಲೊಂದು ಬ್ಲಾಕ್ ಕಲರ್ ಬಾಕ್ಸ್ ಕಾಣ್ತಾ ಇದೆಯಲ್ಲ, ಈ ಬಾಕ್ಸ್ ಅಲ್ಲಿ ಏರ್ ಕೂಲರ್. ಇದು ಏರ್ ಕೂಲರ್ ನೋಡಿ ಸ್ನೇಹಿತರೆ, ಸಿಂಫನಿ ಒಂದು ಏರ್ ಕೂಲರ್. ತಗೊಂಡ್ಬಿಟ್ಟು ಎಷ್ಟು ಒಂದು 4-5 ವರ್ಷ ಆಯ್ತಲ್ಲಮ್ಮ? ಖುಷಿ ಹುಟ್ಟೋದಕ್ಕಿಂತ ಮುಂಚೆ ತಗೊಂಡಿದ್ದು. ಖುಷಿ ಹುಟ್ಟೋದಕ್ಕಿಂತ ಮುಂಚೆ ತಗೊಂಡಿದ್ದು. ಸೊ ಅಂದ್ರೆ ಇದು 5 ವರ್ಷ ಆಗಿದೆ ತಗೊಂಡ್ಬಿಟ್ಟು ಇವಾಗ. ಸೊ ಇವಾಗ ಇದನ್ನೆಲ್ಲ ರೆಡಿ ಮಾಡಿ ಇದ್ರಲ್ಲಿ ನೀರು ತುಂಬಿಸ್ಕೊಂಡ್ಬಿಟ್ಟು, ಇಲ್ಲಿ ಮೇಲ್ಗಡೆ ಒಂದು ಕ್ಯಾಪ್ ಇದೆ, ಈ ಕ್ಯಾಪ್ ಅಲ್ಲಿ ನೀರು ತುಂಬಿಸ್ಬೇಕು. ಈ ತರ ನೋಡ್ರಿ, ಕೆಳಗಡೆ ವೀಲ್ಗಳು ಕೊಟ್ಟಿದ್ದಾರೆ. ಈ ವೀಲ್ ಹಾಕೊಂಡ್ಬಿಟ್ಟು ಎಲ್ಲಿ ಬೇಕಲ್ಲಿ ಮೂವ್ ಮಾಡ್ಕೊಬಹುದು. ಒಂಥರ ಚೆನ್ನಾಗಿರುತ್ತೆ ಇದು. ಇದನ್ನೆಲ್ಲ ಫುಲ್ ಸೆಟಪ್ ಮಾಡಿ ತೋರಿಸ್ತೀನಿ ನಿಮಗೆ ಯಾವ ತರ ವರ್ಕ್ ಆಗುತ್ತೆ ಅಂತ ಬಿಟ್ಟು. ಆಹಾ ಸುಖನೇ ಸುಖವಾಗ ಏರ್ ಕೂಲರ್ ಕುತ್ಕೊಂಡ್ರೆ. ಸೊ ಆಯ್ತು ನೋಡಿ ಸ್ನೇಹಿತರೆ, ಫುಲ್ ಇಷ್ಟೋ ತನಕ ಕ್ಲೀನ್ ಮಾಡಿದಾಗ ಕುತ್ಕೊಂಡ್ಬಿಟ್ಟು ಒಂದು 1.5 hour ಆಯಿತು. ಈ ಏರ್ ಕೂಲರ್ ಫುಲ್ ಬಿಚ್ಚಿಬಿಟ್ಟು ಒಳಗಡೆ ಫಿಲ್ಟರ್ಗಳು ಅದು ಎಲ್ಲ ಫಸ್ಟ್ ಕ್ಲೀನ್ ಮಾಡಿದ್ದೀನಿ. ಫುಲ್ ಕ್ಲೀನ್ ಮಾಡಿ ಫುಲ್ ನೀಟಾಗಿ ಟಿಪ್ ಟಾಪ್ ಮಾಡಿ ತಂದು ಕೊಟ್ಟಿದ್ದೀನಿ ನಮ್ಮ ಅಮ್ಮಂಗೆ. ಇವಾಗ ಮೊಮೆಂಟ್ ಆಫ್ ಟ್ರೂತ್, ಇವಾಗ ಚೆಕ್ ಮಾಡೋಣ ಹೆಂಗ್ ವರ್ಕ್ ಆಗುತ್ತೆ ಅಂತ ಅಂದ್ಬಿಟ್ಟು. ಓಂ ಶುಕ್ಲಾಂಬರಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ಸರ್ವ ಓಂ ನಮಃ ಶಿವಾಯ. ಏರ್ ಕೂಲರ್ ರೆಡಿ. ಅಯ್ಯೋ ಇದೇನು ಆನೆ ಆಗ್ತಾ ಇಲ್ವಲ್ಲ? ಓ ಆನೆ ಮಾಡಿಲ್ಲ. ಓಂ ಮಂಗಳಾಯ ನಮಃ, ಓಂ ಏರ್ ಕೂಲರಾಯ ನಮಃ. ನಮ್ಮ ರೂಮಲ್ಲಿ ಇಡಪ್ಪ, ನಿಮ್ಮ ರೂಮಲ್ಲಿ ಎ ಸಿ ಅದ ಎಲ್ಲ. ಈಗ ನೋಡಿ ಸ್ನೇಹಿತರೆ, ಈಗ ಏರ್ ಕೂಲರ್ ತೆಗೆದು ಕ್ಲೀನ್ ಮಾಡ್ಬೇಕಾದ್ರೆ ಏನಾದ್ರೆ ನಮ್ಮಮ್ಮ, ಯಾಕೆ ತೆಗಿತೀಯ ರಾಕೇಶ್, ಯಾಕೆ ಬೇಕು ಅಷ್ಟೊಂದು ಬಿಸಿಲಿಲ್ಲ ಇನ್ನು ಅಂತ ಹೇಳ್ತಾರೆ. ನಮ್ಗೆ ನೋಡೋದ್ರಲ್ಲಿ ಬೆವರು ಸುರಿತೈತೆ. ನಾನೇನು ಎ ಸಿ ಆನ್ ಮಾಡಿಲ್ಲ, ಯಾಕಂದ್ರೆ ನಮ್ಮ ಎ ಸಿ ಸರ್ವಿಸಿಂಗ್ ಮಾಡಿಸ್ಬೇಕು. ಅದನ್ನು 1 ವರ್ಷದಿಂದ ಆನ್ ಮಾಡಿಲ್ಲ, ಸರ್ವಿಸಿಂಗ್ ಮಾಡಿಸಿ ಆನ್ ಮಾಡೋದು ಕಾಯ್ತಾ ಇದ್ದೆ. ಇವಾಗ ಏರ್ ಕೂಲರ್ ರೆಡಿ ಮಾಡಿದ್ದೀನಿ. ಇವಾಗ ಸಣ್ಣ ಗಾಳಿ ಬರ್ತೈತಲ್ಲ, ಇವಾಗ ನೋಡಿ ನಮ್ಮ ರೂಮಲ್ಲಿ ಇಡು ಅಂತ ತಗೊಂಡ್ಬಿಟ್ಟು ನಮ್ಮಮ್ಮ. ನೋಡಿ ಫ್ರೆಂಡ್ಸ್, ನಾನು ಹೇಳಿದ್ದು ಮುಂದಿನ ತಿಂಗಳು. ನೋಡಿ ಫ್ರೆಂಡ್ಸ್, ಈ ತಿಂಗಳು ಬೇಡ, ಮುಂದಿನ ತಿಂಗಳು ತೆಗಿ. ಎಲ್ಲರೂ ಬಂದಿರ್ತಾರ, ಎಲ್ಲರೂ ಮಗಳ್ಕೋತಾರ ನನ್ನ ರೂಮ್. ಏರ್ ಕೂಲರ್ ಹಾಕಕ್ಕೂ ಎಲ್ಲರೂ ಬರೋದಕ್ಕೂ ಏನು ಸಂಬಂಧ ಇದೆ? ನನಗೊಬ್ಬಳಿಗೆ ಒಂದು ಫ್ಯಾನ್ ಆದ್ರೆ ಸಾಕು ನನಗೆ. ಈಗ ಹಚ್ಚಿದನಲ್ಲ, ಸ್ವಲ್ಪ ತಣ್ಣಗೆ ಅನಿಸ್ತಾ ಇದೆ. ಹೆಂಗೆ ಮಲ್ಕೊಂಡಿದ್ರು ಹಾಲಲ್ಲ ಸ್ನೇಹಿತರೆ. ನಾನು ಏರ್ ಕೂಲರ್ ಆನ್ ಮಾಡ್ತಾ ಇದ್ದೀನಿ ಅಂದ್ರೆ ದಿಗ್ಗತ ಓಡ್ಬಂದು ಕೂತಾರೆ ನನ್ನ ರೂಮಲ್ಲಿ. ಇವಾಗ ನೋಡಿ ಸ್ನೇಹಿತರೆ, ಫುಲ್ ಆನ್ ಆಗೈತೆ ಏರ್ ಕೂಲರು. ಏರ್ ಕೂಲರಾಯ ನಮಃ, ಎಲ್ಲ ಸ್ವಾಹ ಸ್ವಾಹ. ಸ್ವಾಹ ಅಂದ್ರೆ ಏನ್ ಗೊತ್ತಾ? ಸ್ವಾಹ ಅಂದ್ರೆ ತಗೊಂಡಂಗೆ, ಅದೇ ಏರ್ ಕೂಲರ್ ಗಾಳಿ ತಣ್ಣಗೆ ತಗೊಂಡಂಗೆ, ಅದಕ್ಕೆ ಸ್ವಾಹ. ಸೊ ಆಯ್ತು ನೋಡಿ ಸ್ನೇಹಿತರೆ, ನನ್ನ ಕೆಲಸದವರೆಲ್ಲ ಬಂದಿದ್ರು. ಇವಾಗ ಜಸ್ಟ್ ಅವ್ರಿಗೆ ಕಳಿಸ್ದೆ. ಇವಾಗ ಇಷ್ಟೋ ತನಕ ಕುತ್ಕೊಂಡು ಡಿಸ್ಕಸ್ ಮಾಡಿದ್ವಿ. ಸಾಯಂಕಾಲದಿಂದ ಬಂದ್ಬಿಟ್ಟು ಇವಾಗ ಆಲ್ರೆಡಿ ಟೈಮ್ 7 ಗಂಟೆ ಆಗಿದೆ. ಅಷ್ಟೋ ತನಕ ಮಾತಾಡಿದೀವಿ. ಸೊ ಇವಾಗ ಏನಮ್ಮ ರಾತ್ರಿ ಅಡುಗೆ? ಶಿವರಾತ್ರಿ ಹಬ್ಬ ನಾಳೆ ನಾಡ್ದ ಎಲ್ಲ ಮನೆ ಕ್ಲೀನ್ ಮಾಡಿದ್ವಿ. ಅದಕ್ಕೆ ನಾನ್ ವೆಜ್ ಇಲ್ಲ, ಏನೂ ಇಲ್ಲ ಇವತ್ತು. ಇವತ್ತಿಲ್ಲ, ನಾಳೆ ಇಲ್ಲ, ನಾಡ್ದಿಲ್ಲ. ಓ ಸ್ಟ್ರೈಕು. ಹಂಗಾರೆ ಏನ್ ಅಡಿಗೆ ಇವಾಗ ರಾತ್ರಿ? ನಾನು ದಾಲ್ ಮಾಡಿದೀನಿ. ನಿನ್ಗೆ ಸೋಯಾಬೀನ್ ಪಲ್ಯ ಮಾಡ್ಕೊಡ್ಲಾ? ಸೋಯಾಬೀನ್ ಪಲ್ಯ ಬೇಡ ಮಮ್ಮಿ, ಇದು ಮಾಡ್ರಿ ರೈಸ್ ಅಲ್ಲಿ ಸೋಯಾಬೀನ್ ಮತ್ತೆ ಕ್ಯಾರೆಟ್ ಅದು ಹಾಕ್ಬಿಟ್ಟು. ಎಷ್ಟು ಸಿಂಪಲ್ ಅಡಿಗೆ ಇದೆ, ಎಷ್ಟು ದಿವಸ ಹೇಳ್ತಾ ಇದ್ದೀನಿ ಸ್ನೇಹಿತರೆ ಮಾಡಿ ಅಂತ ಅಂದ್ಬಿಟ್ಟು. ಮಾಡಿ ತೋರ್ಸು ಒಂದ್ಸಲಿ. ಆಯ್ತಾ, ಒಂದ್ಸಲ ಹೆಲ್ಪ್ ಮಾಡ್ಬನ್ನಿ, ನಾನೇ ಮಾಡ್ತೀನಿ. ನೋಡಿ ಬನ್ನಿ ಸ್ನೇಹಿತರೆ, ನಾನೇ ಮಾಡೋಣ ಇವತ್ತು. ಸಿಂಪಲ್ ಅಡಿಗೆ ಇದೆ. ಸೊ ಕ್ವಿಕ್ ಆಗಿ ಟಕ್ ಅಂತ ಬಿಟ್ಟು ನಿಮ್ಗೆ ತೋರಿಸ್ತೀನಿ ಸ್ನೇಹಿತರೆ ಏನ್ ಮಾಡ್ಬೇಕು ಅಂತ ಬಿಟ್ಟು. ನೀವು ನೋಡ್ಕೊಳ್ಳಿ, ಒಂದ್ಸಲ ತೋರಿಸ್ತೀನಿ ನಿಮಗೆ. ಸೊ ಬನ್ನಿ ಸ್ನೇಹಿತರೆ, ಸುಮಾರು ದಿವಸ ಆದಮೇಲೆ ಅಡುಗೆ ಮನೆಯಲ್ಲಿ ನಂದು ಎಂಟ್ರಿ ಹೊಡಿತಾ ಇದ್ದೀನಿ. ನನ್ನ ಎಂಟ್ರಿ ಬರ್ತಿದ್ದಾಗ ಇನ್ನು ಅಡುಗೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಲ್ಲ. ಅವಾಗಲೇ ಅಡುಗೆ ಟೇಸ್ಟ್ ಆಗಿದ್ದು ಫೀಲಿಂಗ್ ಬಂದ್ಬಿಡ್ತು ನನಗೆ. ಡೈಲಾಗ್ ಹೊಡಿಯೋದ್ರಾಗ ಮಶೂರ್ ಆಗಿದ್ದು ನೋಡಿ, ಭಾರಿ ಮಾತಾಡ್ತಿ. ಸೊ ನೋಡಿ ಸ್ನೇಹಿತರೆ, ನಮ್ಮ ಅಮ್ಮ ದಾಲ್ ಫ್ರೈ ಮಾಡಿದ್ದಾರೆ. ಇಲ್ಲಿ ನೋಡಿ ದಾಲ್ ಫ್ರೈ ಮಾಡಿ ತೋರಿಸ್ತೀನಿ ನಮ್ಮ ಅಮ್ಮಂದು. ಇಲ್ಲಿ ನೋಡಿ ಏನು ಸಖದಾಗಿ ಮಾಡೋರೆ ಅಂತ ಅಂದ್ಬಿಟ್ಟು ಫುಲ್ಲು ಗರ್ಲಿ ಮೈ ಚಮ್ಮಕ್ ಚೆಲ್ಲು ಆಗೈತೆ ನಮ್ಮ ಅಮ್ಮನ ದಾಲ್ ಫ್ರೈ. ನಮ್ಮ ಅಮ್ಮ ಇಷ್ಟು ಖುಷಿಯಾಗಿದೆ, ಯಾಕಂದ್ರೆ ಈಗ ಅಡುಗೆ ಮಾಡೋ ತಪ್ತಲ್ಲಪ್ಪ, ನನ್ನ ಮಗ ಮಾಡ್ತಾನೆ ಅಂತ ಖುಷಿ ಆಗ್ತಾರೆ ನಮ್ಮ ಅಮ್ಮ. ಇಲ್ಲಪ್ಪ, ಒಳಗಡೆ ಹೇಳ್ಕೊಡೋದು ಅಷ್ಟೇ, ಒಳಗಡೆ ಖುಷಿ ಇದೆ. ಮಾಡೋದು ನನಗೆ ಗೊತ್ತಿಲ್ಲ, ಅದಕ್ಕೆ ನಾನು ಹಂಗೆ ಹೇಳಕತ್ತೀನಿ ನಿನಗೆ.
ಇಲ್ಲಿ ನೋಡಿ ಸ್ನೇಹಿತರೆ, ಇವಾಗ ಮೇನ್ ಏನ್ ಬೇಕು ಅಂದ್ರೆ ನೋಡಿ ಸೋಯಾ ಬೈಟ್ ತಗೊಂಡಿದ್ದೀನಿ. ಒಂದ್ ಸ್ವಲ್ಪ ಸೋಯಾ ಬೈಟ್, ನ್ಯೂಟೆಲ್ಲ ಅದು ಸೋಯಾ ಮಿನಿ ಚಂಕ್ಸ್ ಅಂತ ಸಿಗುತ್ತೆ. ಇದು ನಿಮಗೆ ದೊಡ್ಡದು ಸಿಗುತ್ತೆ, ಚಿಕ್ಕದು ಸಿಗುತ್ತೆ. ನಾನು ಚಿಕ್ಕ ತಗೊಂಡಿದ್ದೀನಿ, ನಮ್ಮ ಮನೇಲಿ ಯಾವಾಗ್ಲೂ ಇರುತ್ತೆ ಅದು. ಇದು ನಾನು ನೀರಲ್ಲಿ ನೆನ್ಸ್ಬಿಟ್ಟಿದ್ದೀನಿ ನೋಡಿ. ಆಮೇಲೆ ಈ ಕ್ಯಾರೆಟ್ ಅನ್ನು ಕೂಡ ತುರ್ದಿಟ್ಕೊಂಡಿದ್ದೀನಿ ನೋಡಿ ಸ್ನೇಹಿತರೆ. ತುರ್ದಿಲ್ಲ, ಆಕ್ಚುಲಿ ಕಟ್ ಮಾಡಿದೀನಿ, ಇಷ್ಟ ಸಣ್ಣ ಕಟ್ ಮಾಡಿದೀನಿ. ಇದು ಎಷ್ಟಿದೆ ಅಂದ್ರೆ ನಿಮಗೆ ನೋಡಕ್ ಜಾಸ್ತಿ ಕಾಣ್ತಾ ಇದೆ ಕ್ಯಾರೆಟ್, ಬಟ್ ಇದು ಒಂದು ಚಿಕ್ಕ ಪೀಸ್ ಕ್ಯಾರೆಟ್, ಅದನ್ನ ನಾನು ಈ ತರ ಸಣ್ಣ ಕಟ್ ಮಾಡ್ಕೊಂಡಿದ್ದೀನಿ. ಇದು ಗ್ರೀನ್ ಪೀಸ್ ಇಷ್ಟೊಂದು ಬೇಕಾಗಲ್ಲ, ನಾನು ಹಾಕೋದ್ ಬರೀ ಇಷ್ಟೇ. ಇಲ್ಲಿ ಕಾಯಿ ನನ್ನ ಕೈಯಲ್ಲಿ ಕಾಣ್ತಾ ಇದೆ, ಇಷ್ಟೇ ಹಾಕೋದು. ನಮ್ಮ ಅಮ್ಮ ಇಷ್ಟು ತೆಗೆದ್ರು ಹೊರಗಡೆ. ತೋರಿಸ್ತೀನಿ ನೋಡಿ ಏನ್ ಮಾಡ್ಬೇಕಂತ. ಸಖತ್ ಸಿಂಪಲ್ ಅಡಿಗೆ, ಟೆನ್ಷನ್ ಇಲ್ಲದ ಅಡಿಗೆ. ಸ್ವಲ್ಪ ಎಣ್ಣೆ ಹಾಕೋಣ, 1-2 ಟೀ ಸ್ಪೂನ್ ಅಷ್ಟು ಎಣ್ಣೆ ಹಾಕೊಳ್ಳಿ ಸ್ನೇಹಿತರೆ. ಜಾಸ್ತಿ ಎಣ್ಣೆ ಬೇಡ ಇದಕ್ಕೆ. ಇವೆಲ್ಲ ಒಂದ್ ಸ್ವಲ್ಪ ಲೈಟ್ ಆಗಿ ಫ್ರೈ ಮಾಡ್ಕೊಳಕ್ ಅಷ್ಟೇನೆ. ಇವಾಗ ನೋಡಿ ಸ್ನೇಹಿತರೆ, ಎಣ್ಣೆ ಎಲ್ಲ ಒಂದ್ ಸ್ವಲ್ಪ ಕಾಯ್ಬೇಕು, ಒಂದ್ ಸ್ವಲ್ಪ ಕಾಯಿ ಬಿಡ್ಲಿ ಸಾಕು ಅಷ್ಟೇನೆ. ಇದ್ರಲ್ಲಿ ಒಂದ್ ಸ್ವಲ್ಪ ಜೀರಿಗೆ ಹಾಕೋಣ, ಸ್ವಲ್ಪ ಒಂದ್ ಅರ್ಧ ಸ್ಪೂನ್ ಅಷ್ಟೇ ಜೀರಿಗೆ. ಅದು ಹಾಕೊಂತಿದ್ದಂಗೆನೆ ಅದ್ರೊಳಗಡೆ ಈ ಕ್ಯಾರೆಟ್ ಹಾಕ್ಬಿಡೋಣ, ತುರಿದಿರೋ ಕ್ಯಾರೆಟ್ ಒಂದ್ ಸ್ವಲ್ಪ. ನೋಡಿ ಸ್ನೇಹಿತರೆ, ಈ ತರ ಆರೆಯಿಂದ ಒಂದ್ ಸ್ವಲ್ಪ ಲೈಟಾಗಿ ಫ್ರೈ ಆಗೋದು, ಸ್ವಲ್ಪ ಫ್ರೈ ಆಗ್ಬಿಡ್ಲಿ. ಆಗ್ತಿದ್ದಂಗೆ ಏನ್ ಮಾಡೋಣ ನೋಡಿ, ಇಷ್ಟೇ ಬಟಾಣಿ ಕಾಳು. ಹಬ್ಬ ಅಂದ್ರೆ ಒಂದು 10-12 ಇದಾವೆ ಇದ್ರೊಳಗಡೆ. ಇದೊಂದು 10-12 ಬಟಾಣಿ ಕಾಳುಗಳು ಇದರಲ್ಲಿ. ಈ ಸೋಯಾ ಚಂಕ್ಸ್ ನೆನ್ಸಿಟ್ಕೊಂಡಿರೋದು ಇದನ್ನ ಇದ್ರೊಳಗಡೆ ಹಾಕ್ಬಿಡೋಣ. ಇದೆಲ್ಲ ಫ್ರೈ ಆಗ್ಬೇಕಾದ್ರೆ ಇದಕ್ಕೆ ಒಂದ್ ಸ್ವಲ್ಪ ಲೈಟಾಗಿ ಉಪ್ಪು ಹಾಕೋಣ ಸ್ನೇಹಿತರೆ. ಒಂದ್ ಸ್ವಲ್ಪ ಮಾತ್ರ ನೋಡಿ ಸ್ನೇಹಿತರೆ, ಇಷ್ಟು ಮಾತ್ರ ಉಪ್ಪು ಹಾಕೋಣ ಇದರಲ್ಲಿ. ಇದು ನೀವು ಪಲಾವ್ ಮಾಡೋ ಥರ ಅಂತ ಅನ್ಕೊಳ್ಳೇ ಬಿಡಿ. ನಾನು ಅವಾಗಲೇ ಹೇಳಿದೆ ನಿಮಗೆ, ಇದು ಏನಕ್ಕೆ ಈ ಥರ ಮಾಡ್ತಾ ಇದ್ದೀನಿ ಅಂದರೆ, ನೀವು ಪ್ಲೇನ್ ವೈಟ್ ರೈಸ್ ಮಾಡ್ಕೊಳ್ಳೋ ಬದಲು ಮನೆಯಲ್ಲಿ ನೀವು ಯಾವ ಥರ ಬೇಳೆ ಸಾರು ದಾಲ್ ಫ್ರೈ ಮಾಡ್ಕೋಬೇಕು ಅಂತ ಏನೂ ಇಲ್ಲ. ಬೇಳೆ ಸಾರು ಮಾಡ್ಕೊಂಡ್ರು ಪರವಾಗಿಲ್ಲ, ಪ್ಲೇನ್ ಬೇಳೆ ಸಾರು ಮಾಡಿರ್ತಿರಲ್ಲ ಮನೆ ಹೊತ್ತು ತರಕಾರಿ ಹಾಕದೇ ಇದ್ದಾಗ, ಅವಾಗ ವೈಟ್ ರೈಸಲ್ಲಿ ಈ ಥರ ಮಾಡ್ಕೊಂಡ್ರೆ ನಿಮ್ಗೆ ಒಂದು ಸ್ವಲ್ಪ ತಿನ್ನಕ್ಕೆ ರುಚಿ ಇರುತ್ತೆ. ಕ್ಯಾರೆಟು, ಬಟಾಣಿ ಕಾಳು, ಆಮೇಲೆ ಈ ಸೋಯಾ ಬಟ್, ಇವೆಲ್ಲ ಫ್ಲೇವರ್ಫುಲ್ ಐಟಮ್ಗಳು. ಇದ್ರದ್ದು ಫ್ಲೇವರ್ ಎಷ್ಟು ಬರುತ್ತೆ ಅನ್ನೋದಲ್ಲಿ ಅಂದರೆ ಸೂಪರ್ ಆಗಿ ಫ್ಲೇವರ್ ಬರುತ್ತೆ. ನಾನೊಂದ್ಸಲ ಯಾವುದೋ ಒಂದು ಧಾಬಾದಲ್ಲಿ ತಿಂದಿದ್ದೆ ಯಾವಾಗಲೂ. ಮತ್ತೆ ಅಲ್ಲೂ ನಾನು ಏನು ಪಲಾವ್ ರೈಸ್ ಅಂತೆಲ್ಲ ಆರ್ಡರ್ ಮಾಡಿರಲಿಲ್ಲ, ಪ್ಲೇನ್ ವೈಟ್ ರೈಸ್ ಆರ್ಡರ್ ಮಾಡಿದ್ವಿ. ಅದರಲ್ಲಿ ಎಲ್ಲೋ ಒಂದು ಕಡೆ ಸಿಗ್ತಾ ಇತ್ತು. ಅದಕ್ಕೆ ಅದೇ ಥರ ಇರಲಿ ಇವಾಗಲೂ ಅಂತ ಮಾಡಿದ್ದೀನಿ. ಇಲ್ಲಿ ನೋಡಿ ಸ್ನೇಹಿತರೆ, ಇಲ್ಲಿ ನೋಡಿ ಅಕ್ಕಿ ಈ ಥರ ನೆನ್ಸಿಟ್ಕೊಂಡಿದ್ದೀವಿ. ಮನೇಲಿ ಹೇಗೆ ಅನ್ನ ಮಾಡ್ತೀರೋ ಅದೇ ಥರ ಸಿಂಪಲ್ ಆಗಿ ಅಕ್ಕಿ ಹಾಕ್ಬಿಟ್ಟು ಎಷ್ಟು ಗ್ಲಾಸ್ ನೀರು ಬೇಕು ಅಷ್ಟು ನೀರು ಹಾಕ್ಬೇಕು. ಒಂದು ಮಾತ್ರ ನೆನ್ಬಿಟ್ಕೊಬೇಕು ಸ್ನೇಹಿತರೆ, ಏನು ಅಂತಂದ್ರೆ ಎಷ್ಟೊಂದು ಜನ ಅನ್ನ ಮಾಡಬೇಕಾದ್ರೆ ಅನ್ನನ ಹಿಂಗೆ ಬಸ್ತು ಬಿಡ್ತಾರೆ ಫುಲ್ಲು. ನೀವು ಬಸ್ತು ಬಿಟ್ರೆ ಅದ್ರ ಹಾಕಿರೋ ಫ್ಲೇವರ್ಸ್ ಅಲ್ವಾಗ ಅಂತ ಏನು ಹಾಕ್ತಾ ಇದೀವಿ ಅದೆಲ್ಲ ಒಟ್ಟಾಗ್ಬಿಡುತ್ತೆ. ಸೊ ಅದಕ್ಕೆ ಬಸ್ಸಿದೇನೆ ಮಾಡಬೇಕು. ಸರ್ ನಾರ್ಮಲ್ ಅನ್ನ ಬಸ್ಸಿದ್ದಾರೆ ಇಷ್ಟೇ ಮಾಡೋದು. ಇವಾಗ ಅನ್ನಕ್ಕೆ ಇಟ್ಬೇಡ. ಇವಾಗ 1 2 3 ಈ ಸ್ವಲ್ಪ ಕುದಿಬೇಕಾದ್ರೆ ಅಕ್ಕಿ ಹಾಕ್ಬಿಟ್ಟು ಒಂದು ಸ್ವಲ್ಪ ಉಪ್ಪು ಹಾಕೋಣ. ಉಪ್ಪು ಹಾಕ್ಬಿಟ್ಟು ಮತ್ತೆ ಮಿಕ್ಸ್ ಮಾಡಿ ಮುಚ್ಚಿಟ್ಬಿಡೋದು ಅಷ್ಟೇ. ಅವಾಗ ಮುಗಿದೈತೆ ಕತೆ ಅಷ್ಟೇ. ಈ ಅಕ್ಕಿ ನಾನೆಲ್ಲ ನೀರು ತಗೊಂಡಿದ್ದೀನಿ ನೋಡಿ ಸ್ನೇಹಿತರೆ, ಫುಲ್ ನೀರು ತಗೊಂಡಿದ್ದೀನಿ. ಈ ಅಕ್ಕಿನ ಇವಾಗ ಒಳಗಡೆ ಹಾಕ್ಬಿಡೋಣ ಇದರಲ್ಲಿ. ಇಷ್ಟೇ ನೋಡಿ ಸ್ನೇಹಿತರೆ, ಇದರಲ್ಲಿ ನಿಮಗೆ ಕಾಣುತ್ತೆ ನೋಡಿ, ಅಕ್ಕಿ ಇದೆ, ಬಟಾಣಿ ಕಾಳು ಕಾಣ್ತದೆ, ಕ್ಯಾರೆಟ್ ಹಾಕಿರೋದಿದೆ, ಮತ್ತೆ ಸೋಯಾ ಚಂಕ್ಸ್ ಇದೆ. ಇಷ್ಟೇ ಮಾಡಿ ಇದನ್ನ ನಾರ್ಮಲ್ ಅನ್ನ ಮಾಡಕ್ಕೆ ಇಡ್ತೀವಲ್ಲ, ಮುಚ್ಚಿಟ್ಬಿಡೋದು. ಇವಾಗ ಇದು ಅನ್ನ ಆಗೋ ತನಕ ಕಾಯೋಣ. ಆದ್ಮೇಲೆ ತಿನ್ನೋದು ಸ್ವಾಹ ಸ್ವಾಹ ಸ್ವಾಹ. ನೋಡಿ ಸ್ನೇಹಿತರೆ, ಟೈಮ್ ಇವಾಗ ಕರೆಕ್ಟ್ 9 ಗಂಟೆ. ಅಡುಗೆ ಫುಲ್ ರೆಡಿ. ತೋರಿಸ್ತೀನಿ ನೋಡಿ ಹೆಂಗಾಗಿದೆ ಅನ್ನ ಅಂತ ಅಂದ್ಬಿಟ್ಟು. ನೋಡಿ ಹೆಂಗ್ ಕಾಣ್ತೈತೆ ಅನ್ನ, ಫುಲ್ ರೆಡಿ. ಈ ಕಡೆ ಸೈಡ್ ಫುಲ್ ದಾಲ್ ಫ್ರೈ ರೆಡಿ. ನೋಡ್ರಿ ಅನ್ನ ನೋಡೋಕೆ ಏನು ಸಖತ್ತಾಗಿ ಕಾಣ್ತೈತೆ. ಸ್ಮೆಲ್ ಸಖತ್ತಾಗಿ ಬರ್ತದಲ್ಲ ಮಮ್ಮಿ? ನಮ್ಮಮ್ಮ ಆಲ್ರೆಡಿ ಸ್ಟಾರ್ಟ್ ಮಾಡ್ಬಿಟ್ರು ತಿನ್ನಕ್ಕೆ. ಹೆಂಗಾಗಿದೆಯಮ್ಮ? ಅಲ್ಲ ಪಲಾವ್ ಟೈಪ್ ಅನಿಸ್ತಾ ಇದೆಯಾ, ಇನ್ನು ಅನ್ನ ರೈಸ್ ತಿನ್ನಂಗೆ ಅನಿಸ್ತಾ ಇದೆಯಾ? ತರಕಾರಿ ಹಾಕಿ ಸಾರು ಮಾಡೋದಂಗೆ ಆಗಿದೆಯಾ? ಓ ವಾವ್, ಎಷ್ಟು ಚೆನ್ನಾಗಿದೆ ಅಲ್ಲಮ್ಮ. ನನಗೆ ಗೊತ್ತು, ಫಸ್ಟ್ ಟೈಮ್ ಮಾಡಿರೋದು ಸ್ನೇಹಿತರೆ. ಇದು ದಾಲ್ ಫ್ರೈ. ನಿಮಗೆ ದಾಲ್ ಫ್ರೈ ಮಾಡ್ಬೇಕಂತ ಇಲ್ಲ, ಅವಾಗ ಹೇಳ್ದಂಗೆ ಸಿಂಪಲ್ ದಾಲನ್ನು ಹಾಕೊಬೋದು ಮನೇಲಿ ಮಾಡೋರು ಬೇಳೆ ಸಾರನ್ನ. ಇದು ನೋಡಿ ಸ್ನೇಹಿತರೆ, ಜಾಸ್ತಿ ಏನೋ ತರಕಾರಿ ಕಾಣ್ತಾ ಇಲ್ಲ, ಲೈಟ್ ಆಗಿದೆ. ನಿಮ್ಗೆ ಕಾಣ್ತಾ ಇದೆಯಾ? ಇಲ್ಲಿ ನೋಡಿ, ಜಾಸ್ತಿ ಏನೋ ತರಕಾರಿ ಇಲ್ಲ, ಸ್ವಲ್ಪ ಇದೆ ಅಲ್ಲಿ. ಇವೆಲ್ಲ ಬರೀ ಫ್ಲೇವರ್ಸ್ ಅಲ್ವಾಗ ಅಷ್ಟೇ, ಬೇರೆ ಏನೂ ಇಲ್ಲ. ಬರೀ ಅನ್ನದಲ್ಲಿ ಆ ಫ್ಲೇವರ್ ಬರಲಿ ಅಂತ ಹಾಕಿದ್ದೀನಿ ಅಷ್ಟೇ. ಏನಮ್ಮ ಸೂಪರಾ? ಸೂಪರು. ಸೊ ನೋಡಿ ಸ್ನೇಹಿತರೆ, ಊಟ ಎಲ್ಲ ಆಯ್ತು ನಮ್ದು. ಊಟ ಎಲ್ಲ ಮುಗಿಸ್ಕೊಂಡ್ಬಿಟ್ಟು ನಿಂತಿದ್ದೀವಿ ಇವಾಗ. ಇನ್ನೇನು ನಾವು ಮಲ್ಕೊಳಕ್ಕೆ ಹೋಗ್ಬೇಕು ಇವಾಗ. ಸೊ ನಿಮ್ಗೆ ಏನಾದರೂ ನಾನು ಮಾಡಿರೋದು ಇಷ್ಟ ಆಯಿತು ಅಂದರೆ, ಇಷ್ಟ ಆಗುತ್ತೆ ಒಂದ್ಸಲ ಟ್ರೈ ಮಾಡ್ಕೊಳ್ಳಿ ನಿಮ್ಮ ಮನೆಯಲ್ಲಿ. ಮಾಡ್ಕೊಂಡ್ಬಿಟ್ಟು ಹೇಗಿತ್ತು ಟೇಸ್ಟ್ ಅಂತ ನನಗೆ ಹೇಳಿ. ಯಾಕಂದರೆ ನಾನು ಸ್ಪೆಷಲ್ಲಾಗಿ ಹೇಳಿ ಮಾಡಿರೋದು ನಮ್ಮ ಮನೇಲಿ. ನೀವು ಮಾಡ್ಕೊಳ್ಳಿ, ಮಾಡ್ಕೊಂಬಿಟ್ಟು. ಎಷ್ಟು ಖುಷಿಯಾಗಿದೆ ನೋಡಿ ಅವನಿಗೆ, ರುಚಿಯಾಗಿದೆ, ಓಹ್ ಟೇಸ್ಟ್ ಆಗಿದೆ. ನಮ್ಮಮ್ಮ ಪಂಪ್ ಹೊಡಿತಾರೆ, ಡೈಲಾಗ್ ಹೊಡಿತಾರೆ, ಎಲ್ಲ ನೋಡಿತಾರೆ. ಪಂಪ್ ಹೊಡಿತೀನಿ, ಡೈಲಾಗ್ ಹೊಡಿತೀನಿ, ಹೇಳ್ತಾ ಇದ್ದೀನಿ. ಚೆನ್ನಾಗಿದೆ. ಸರಿ ಸ್ನೇಹಿತರೆ, ಈ ವ್ಲಾಗ್ನ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ನೀವೇನಾದ್ರೂ ನಾನು ವ್ಲಾಗ್ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಒಂದು ಲೈಕ್, ಕಾಮೆಂಟು, ಶೇರ್ ಮಾಡೋದನ್ನ ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡ್ಕೊಂಡು ನಮ್ಮನ್ನು ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ನಾನು ಮತ್ತೆ ನಿಮ್ಮೆಲ್ರಿಗೂ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿ ತನಕ ನೀವು ಚೆನ್ನಾಗಿರಿ, ನಾವು ಚೆನ್ನಾಗಿರ್ತೀವಿ. ನಮಸ್ಕಾರ ಸ್ನೇಹಿತರೆ.